ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅಷ್ಟಾಂಗ ಯೋಗವನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು. ಪಾಮರನಿಂದ ಮಹಾತ್ಮನವರೆಗೆ ಎಲ್ಲರೂ ಮಾಡಬೇಕಿದು ರಾಜಯೋಗ ಅನ್ನೋಂಥದ್ದು ಬಹಳ ಒತ್ತು ಕೊಟ್ಟು ಹೇಳ್ಯಾರ ಇದರೊಳಗೆ ಅಷ್ಟಾಂಗ ಯೋಗದ ಬಗ್ಗೆ. ಕರ್ತವ್ಯಂ ಅಕರ್ತವ್ಯ ತ್ರಿಷು ಲೋಕೇಶ ನ ವಿದ್ಯತೆ. ಜಗತ್ತಿನ ಭಗವಂತನಿಂದಲೇ ಕೊಂಡಾಡಲ್ಪಟ್ಟ ಮಹಾತ್ಮನೇ ಇದ್ರೂ ಸಹಿತ ಅವನು ಕೂಡ ರಾಜಯೋಗ ಮಾಡಲೇಬೇಕಂತ ಹೇಳ್ತಾರೆ. ರಾಜಯೋಗ ಅಂದ್ರೆ ಹಠಯೋಗ ಎಂದು ತಪ್ಪು ಕಲ್ಪನೆ ಮಾಡ್ಕೋಬೇಡ್ರಿ. ಹಠಯೋಗದ ಪರ್ಯಾವಸನ ಎಲ್ಲಿ ಆಗ್ತದಂದ್ರ ಕುಂಭಕದಲ್ಲಿ ಆಗ್ತದಂತ. ಈ ಪ್ರಾಣಾಯಾಮ ಮಾಡ್ತಿರಲ್ಲ, ಕುಂಭಕ, ರೇಚಕ, ಪೂರಕ, ಶೂನ್ಯಕ, ಅದರೊಳಗೆ ಕುಂಭಕದೊಳಗೆ ಹಠಯೋಗದ ಪರ್ಯಾವಸನ ಆಗುತ್ತದೆ. ಅದು ಸಾಧ್ಯವಾದರೆ ಅನೇಕ ಸಿದ್ಧಿಗಳು ಕೈವಶವಾಗುತ್ತವೆ. ಹಠಯೋಗ ಮಾಡಿ ತನ್ನ ಪ್ರಾಣವನ್ನ ಕುಂಭಕದಲ್ಲಿ ನಿಂದಿರಿಸಿಬಿಟ್ನಂತಂದ್ರ ಸಿದ್ಧಿಗಳು ಕೈವಶ ಆಗ್ತವ. ಅವುಗಳ ಬೆಲೆಗೆ ಬಿದ್ದು ಹಠಯೋಗಿ ಆತ್ಮ ಸಾಧನೆಯ ಪ್ರಯೋಜನಗಳ ಮರೆತು ಲೌಕಿಕ ವೈದಿಕ ಕೀರ್ತಿಗಾಗಿ ಪ್ರತಿಷ್ಠೆಗಾಗಿ ಹಾತೊರೆಯುತ್ತಾನೆ. ಈ ಹಠಯೋಗಿಗೆ ಕೆಲವೊಂದು ಸಿದ್ಧಿಗಳು ಕೈವಶ ಆಗ್ತವ. ಅಲ್ಲಿ ಏನಾಗ್ತದ, ಪವಾಡಗಳಾದ ಕೂಡಲೇ ಅವ ಏನ್ ಮಾಡ್ಬಿಡ್ತಾನ, ಅದರ ಬಲಿಗೆ ಬಿದ್ದು ಬಿಡ್ತಾನೆ. ಬಲಿಗೆ ಅಂತಂದ್ರೇನು, ದಾರಿ ತಪ್ಪಿ ಬಿಡ್ತಾನೆ. ತಪ್ಪಿ ಆತ್ಮ ಸಾಧನೆ ಮರೆತು ಲೌಕಿಕ ವೈದಿಕ ಕೀರ್ತಿಗಾಗಿ ಹಾತೊರಿತಾನೆ, ಪ್ರತಿಷ್ಠೆಗಾಗಿ. ಅವನಿಗೆ ಆತ್ಮದರ್ಶನವಿಲ್ಲ. ಹಠಯೋಗಿಗೆ ಆತ್ಮದರ್ಶನನೇ ಆಗಲ್ಲ. ಅವನಿಗೆ ಅಮರವಾದ ಸುಖವೂ ಇಲ್ಲ. ಹಠಯೋಗವು ಸಾಧಿಸಲು ಅತ್ಯಂತ ಕಠಿಣ, ಆದರೆ ಅದರಿಂದ ದೊರೆಯುವ ಫಲ ಮಾತ್ರ ಅತ್ಯಂತ ಕೀಳು, ಬೆಲೆ ಇಲ್ಲದುದು. ನೋಡ್ರಿ ಹೆಂಗದ ಸಿದ್ದೇಶ್ವರ ಸ್ವಾಮಿಗಳ ಮಾತುಗಳು. ಅವೆಲ್ಲ ಕೆಲ್ಸಕ್ಕೆ ಬರಲಾರ್ದು ಇವು ಸಿಗ್ತಾವ, ಸಿದ್ಧಿಗಳಾಗ್ತಾವ. ಅವೇನು ಉಪಯೋಗ ಇಲ್ಲ. ಅದಕ್ಕೆ ಪ್ರತಿಯಾಗಿ ರಾಜಯೋಗ ಸುಲಭ. ಅದರ ಗುರಿ ಅಖಂಡ ಶಾಂತಿ. ರಾಜಯೋಗ ಮಾಡ್ರಿ, ಅಖಂಡ ಶಾಂತಿ ಸಿಗ್ತದ. ರಾಜಯೋಗದ ಅಭ್ಯಾಸಿ ಕ್ರಮಕ್ರಮವಾಗಿ ಮೇಲೇರಿ ಬರುತ್ತಾನೆ. ಅವನಿಗೆ ಪತನದ ಭೀತಿ ಇಲ್ಲ, ಅನ್ಯ ಸಂಶಯಗಳಿಲ್ಲ. ನಿರ್ಭೀತಿಯಿಂದ ನಿರಾಯಾಸದಿಂದ ತನ್ನ ಗುರಿ ತಲುಪುತ್ತಾನೆ. ಜೀವತ್ವ ನೀಗಿ ಪರಮಾತ್ಮನಾಗುತ್ತಾನೆ. ಜೀವ ಶಿವನಾಗುವುದು ಇದೆಲ್ಲ ರಾಜಯೋಗನೇ. ನೋಡ್ರಿ, ಇಂಪಾರ್ಟೆಂಟ್ ಅದ ಇದು ಯೋಗ ದರ್ಶನ. ಈಗೇನಾಯ್ತು, ಅಷ್ಟಾಂಗ ಯೋಗದೊಳಗ ಬಾಹ್ಯವೃತ್ತಿ, ಅಂತರ್ವೃತ್ತಿ. ಬಾಹ್ಯವೃತ್ತಿ ಅಂದ್ರೆ ಯಾವ್ದಕ್ಕಂದ್ರಿ, ಬಾಹ್ಯವೃತ್ತಿ ನಿರೋಧ ಮಾಡೋದಂದ್ರೆ ಏನು? ಏನದು, ಹೆಂಗ? ವಿಷಯಗಳ ಬೆನ್ನತ್ತವಲ್ಲ, ಅದಕ್ಕೆ ವಿಷಯಗಳನ್ನ ನಿಗ್ರಹಿಸೋದು. ವಿಷಯಗಳ ಕಡೆ ಬೆನ್ನತ್ತಂತ ಅಂತಃಕರಣವನ್ನ ನಿಗ್ರಹಿಸೋದು, ಅದು ಬಾಹ್ಯವೃತ್ತಿ ಆಯ್ತು. ಅಂತರ್ವೃತ್ತಿ ಅಂತರ್ವೃತ್ತಿ ಆತ್ಮಾಕಾರ ಆಗದಕತ್ತೆ ಸಾಧನೆ ಮಾಡ್ಲಿಕ್ಕತ್ತೀರಿ. ಆದ್ರ ಅಲ್ಲಿ ವೃತ್ತಿ ಒಳಗ ನಿಗ್ರಹ ಮಾಡಂತದ ಏನದ, ಅಲ್ಲಿ ಏನ್ ಸಮಸ್ಯೆ ಆಗ್ಲಕತ್ತು ಅಂದ್ರ, ಇಂಥದೊಂದು ಶ್ರೇಷ್ಠವಾದ ಸಾಧನೆ ನಾನು ಮಾಡ್ಲಕತ್ತೀನಿ ಅಂತೇಳಿ ಒಳಗೊಂದು ಅಹಂಕಾರ ಬೆಳೀತದಲ್ಲ,
ಅಂತಃಕರಣ ವೃತ್ತಿನೂ ಇದು ಮಾಡಬೇಕು, ನಿಗ್ರಹ ಮಾಡಬೇಕು. ನಾ ಮಾಡ್ಲಕತ್ತೀನಿ ಅಂತ ಚಿತ್ತವೃತ್ತಿ ನಿರೋಧ ಎನ್ನುವ ಬಹಿರ್ವೃತ್ತಿ ನಿರೋಧ ಒಂದೇ ಅಲ್ಲ, ಬರೀ ಹೊರಗಿಂದೊಂದೇ ಮಾಡೋದಲ್ಲ, ಅಂತರ್ವೃತ್ತಿಯನ್ನು ನಿರೋಧಿಸಬೇಕು. ಒಳಗೆ ಅದ್ಯಾಕೆ ನಿರೋಧಿಸಬೇಕಂದ್ರೆ ಮನವು ಅಂತರ್ಮುಖವಾದೊಡನೆಯೇ ಜೀವನದಲ್ಲಿ ತಾನು ಸಾಧಕ ಎಂಬ ಅಭಿಮಾನ ತಲೆ ಎತ್ತುತ್ತದೆ. ನಾ ಆಧ್ಯಾತ್ಮ ಸಾಧಕ ಅದೀನಿ, ನಮ್ಗಂತ ಗುರುಗಳದಾರ, ಅಂತ ಸಾಧನೆ ಅದ, ಅಂತ ಗ್ರಂಥ ಅದ, ಹಂಗದ ಹಿಂಗದ ತಿಳ್ಕೊತೋತಾರಲ್ಲ, ಅವ್ರದ್ದು ಸಮಸ್ಯೆ. ಅದಕ್ಕೇನ್ ಮಾಡ್ಬೇಕು? ಅದರ ಅಭಿಮಾನ ಇರಬಾರ್ದು. ನಾವು ವಿಚಾರ ಸಾಗರ ಓದ್ಲಕತ್ತೀವಿ ಅನ್ನೋದೇ ಒಂದು ದೊಡ್ಡದ ತಲೆ ವಜ್ಜಿ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅಷ್ಟಾಂಗಗಳಂತಂದ್ರೆ ಯಾವ್ಯಾವ್ರಿ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 8ರೊಳಗ ಇವತ್ತ ಫಸ್ಟಿಂದ ಚಾಲು ಯಮ. ಯಮ ಅಂದ್ರೆ ಅಷ್ಟಾಂಗ, ಒಂದು ಸುಂದರವಾದ ಭವ್ಯವಾದ ದಿವ್ಯ ಮಂದಿರ. ಬಹಳ ಚಂದದ ಇದು ಯೋಗ ಪದ್ಧತಿ ಅಂತ ಹೇಳ್ತಾರೆ. ಪವಿತ್ರವಾದ ದೇವಾಲಯ. ಯಮಾಂಗವು ಅದರ ಆಧಾರ, ಆ ದೇವಸ್ಥಾನಕ್ಕೆ ಅದ ಆಧಾರ, ಅಡಿಪಾಯ. ಆ ಯಮಾಂಗದಲ್ಲಿ 10 ಆವಾಂತರ ಭಾಗಗಳಿವೆ. ಯಮದಾಗ ಮತ್ 10 ಅದಾವ. ಯಾವ್ಯಾವದವ್ರಿ? ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ದಯಾ, ಕ್ಷಮಾ, ಧೃತಿ, ದಯಾ, ಕ್ಷಮಾ, ಧೃತಿ, ಅರ್ಜವ, ಮಿತಹಾರ, ಶೌಚ. 10 ಈಗ. ಅಹಿಂಸಾ ಬರ್ಕೊಂಡ್ರೆ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಕ್ಷಮಾ, ಧೃತಿ, ದಯಾ, ಅರ್ಜವ, ಮಿತಹಾರ, ಶೌಚ. 10 ಬರ್ಕೊಂಡ್ರಿ? ಹೇಳ್ರಿ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ದಯಾ, ಕ್ಷಮಾ, ಧೃತಿ, ಅರ್ಜವ, ಮಿತಾಹಾರ, ಶೌಚ. ಇದಕ್ಕೇನಂತಾರ? ಯಮ ಅಂತಾರ. ಧರ್ಮ ಕೂಡ ಅಂತಾರೆ ಇದಕ್ಕ. ಯಮಧರ್ಮ ನೋಡ್ರಿ. ಯಮಧರ್ಮ ಅಂದ್ರೆ ಕ್ವಾಣಿನ ಮೇಲೆ ಕೂತವನಿಗೆ ಒಬ್ಬನಿಗೆ ಅಕ್ರಾಳ್ ವಿಕ್ರಾಳ್ ವ್ಯಕ್ತಿಗೆ ಅಂತಾರ. ಅದು ಹಂಗಲ್ಲ. ಅದು ಯಮ ಅಂದ್ರೆ ಧರ್ಮ. ಧರ್ಮ ಕೂಡ ಅಂತಾರ. ಸಿದ್ಧಾಂತ ಶಿಖಾಮಣಿ ಒಳಗೆ ಅದ ಇಲ್ರಿ? ಅಹಿಂಸಾ ಸತ್ಯಮಸ್ತೇಯಂ ಶ್ಲೋಕ ಅದ ನೋಡ್ರಿ, ಸಿದ್ಧಾಂತ ಶಿಖಾಮಣಿ ಒಳಗೆ. ಅಹಿಂಸಾ ಸತ್ಯಮಸ್ತೇಯಂ ಎದ್ರಾಗ ಮಹೇಶ್ವರ ಸ್ಥಳ, ಧರ್ಮಾಚಾರ ಸ್ಥಳದಾಗ ಬರ್ತದ. ಲಿಂಗಸ್ಥಳದೊಳಗೆ ಬರ್ತದ. ಮಹೇಶ್ವರ ಸ್ಥಳದಾಗ ಧರ್ಮಾಚಾರ ಸ್ಥಳದೊಳಗೆ ಇದು ಬರ್ತದ. ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯಂ ದಯಾಕ್ಷಮ ಎಲ್ಲ ಇದ್ರಾಗ ಬಂದು ನೋಡ್ರಿ. ಯಮದಾಗಿದ್ದುವೆ. ದಾನಂ ಪೂಜಾ ಜಪೋ ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ. ದಶಧರ್ಮಗಳು ಅಂತ ನೀವು ಅದಕ್ಕೆ ಯಮಧರ್ಮ ಅಧ್ಯಯನ ಮಾಡ್ಲಿಕ್ಕಿರ್ತೀರಿ. ಯಮ ಅಂದ್ರು ಒಂದೇ, ಧರ್ಮ ಅಂದ್ರು ಒಂದೇ. ಈಗ ಅಹಿಂಸಾ ಇದು ಏನಪ್ಪ ಅಂದ್ರೆ ಯೋಗ ಸದನದ ಅಡಿಪಾಯ, ಅತೀ ಕೆಳಗಿನ ಸ್ತರ, ಪೂರ್ತಿ ಕೆಳಗಿನ ಸ್ತರ ಅಂತಂದ್ರ ಫೌಂಡೇಶನ್ ಇದ್ದಂಗೆ. ಇದು ಭದ್ರವಾದಷ್ಟು ಯೋಗಾಸನದ ಬಾಳಿಕೆ. ಇದು ಗಟ್ಟಿಮುಟ್ಟಿರ್ಬೇಕು. ಅಹಿಂಸೆ ಅನ್ನೋದು ಗಟ್ಟಿತ್ತಂತಂದ್ರೆ ಯೋಗಾಸನ ಬಾಳತ್ತದ. ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯೇ ಪರಮ ಧರ್ಮ. ತಾತ್ವಿಕ ರೀತಿಯಿಂದ ಅಹಿಂಸೆ ಎಂದರೆ ಪರಮಾತ್ಮ ಪರಶಿವ. ನೋಡ್ರಿ,
ಅಹಿಂಸಾ ಅಂದ್ರೆ ಅದರ ಅರ್ಥ ಪರಮಾತ್ಮ ಪರಶಿವ ಅಂತಂದ್ರು ಒಂದೇ, ಅಹಿಂಸಾ ಅಂದ್ರು ಒಂದೇ. ಭಾವ ಇರುವುದೆಲ್ಲ ಹಿಂಸೆ. ಭಾವ ಎಲ್ಲದ ಅಲ್ಲಿ ಹಿಂಸೆ. ಜಾಗ್ರದಲ್ಲಿ ದೇಹ ಭಾವವಿದೆ, ಸ್ವಪ್ನದಲ್ಲಿ ಮನೋಭಾವವಿದೆ, ನಿದ್ರೆಯಲ್ಲಿ ಅಜ್ಞಾನ ಭಾವ ಇದೆ, ಅವಿದ್ಯ. ತುರಿಯದಲ್ಲಿ ತನ್ಮಾತ್ರೆಗಳ ಭಾವವಿದೆ, ತುರಿಯಾತೀತದಲ್ಲಿ ನಾನೇ ಪರಮಾತ್ಮ ಅಹಂ ಬ್ರಹ್ಮಾಸ್ಮಿ ಎಂಬ ದೇವಭಾವ ಇದೆ. ಆದ್ದರಿಂದ ಈ ಅವಸ್ಥೆಗಳಲ್ಲಿ ತೋರುವ ಜಾಗ್ರ ಸೃಷ್ಟಿ, ಸ್ವಪ್ನ ಸೃಷ್ಟಿ, ಕಾರಣ ಸೃಷ್ಟಿ, ತನ್ಮಾತ್ರ ಸೃಷ್ಟಿ, ಅಹಂಕಾರ, ಮಹತ್ವ, ಪ್ರಕೃತಿ ಇವೆಲ್ಲವೂ ಹಿಂಸೆಗಳು. ಇದಕ್ಕೆ ಪ್ರಮಾಣ ಆತ್ಮೈವಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ನಿಮ್ ಭಗವದ್ಗೀತೆ ಒಳಗದಲ್ಲ, ಆತ್ಮನೇ ವೈರಿ ಆತ್ಮನೇ ಮಿತ್ರ ಅಂತ. ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು. ಇವೆಲ್ಲ ಓಸು ಏನದವಂತ ಇಲ್ಲಿ ಮನೋಭಾವ ಇರೋದ್ರಿಂದ ಎಲ್ಲಿ ಭಾವ ಇದೆ ಅಲ್ಲಿ ಈ ಹಿಂಸೆ ಅದ. ಅದಕ್ಕೆ ತನ್ನ ತಾನರಿತು ತನ್ನಲ್ಲಿ ತಾನೆಂಬ ಭಾವ ನೀಗಿ ಇದ್ದರೆ ತಾನೇ ತನಗೆ ಬಂದು, ತನ್ನ ಮರೆತು ಅನ್ಯ ಭಾವ ತಾಳಿದರೆ ತನಗೆ ತಾನೇ ಹಿಂಸಿಸಿದಂತೆ. ನೋಡ್ರಿ, ತನ್ನನ್ನ ತಾನು ಆತ್ಮ ಅಂತ ತಿಳಿದ್ರೆ ತನಗೆ ತಾನೇ ಬಂದು, ಆ ಆತ್ಮ ಅನ್ನೋದು ಬಿಟ್ಟು ತನಗೆ ತಾನು ಬೇರೆ ಏನಾರ ಅನ್ಯ ಭಾವ ತಾಳಿದ್ನು ಅಂತಂದ್ರ ಅದು ತನ್ನನ್ನು ತಾನೇ ಹಿಂಸಿಸಿಕೊಂಡಂತೆ. ಅಹಂ ಭಾವ ಹುಟ್ಟಿದೊಡನೆ ಆತ್ಮಹಿಂಸೆ ಆಯಿತು. ನಾನು ಅಂದ ಕೂಡಲೇ ಆತ್ಮವಸ್ತು ಏನಾಗ್ಬಿಡ್ತು, ಹಿಂಸೆ ಆಯ್ತು. ಅದಕ್ಕೆ ಪರಮಾತ್ಮನನ್ನಳಿದು ಎಲ್ಲ ವಸ್ತುಗಳು ತತ್ವಗಳು ಭಾವಯುಕ್ತ. ಆದ್ದರಿಂದ ಅವು ಅಹಿಂಸ ಅಲ್ಲ, ಅವು ಹಿಂಸ. ಮತ್ತು ಪರಮಾತ್ಮ ಅಹಿಂಸ. ಪರಮಾತ್ಮ ಒಬ್ಬವನೇ ಅಹಿಂಸ. ಪರಮಾತ್ಮನಿಂದ ಭಿನ್ನವಾಗಿದ್ದೆಲ್ಲ ಹಿಂಸ. ನೋಡ್ರಿ ಎಂತ ಅರ್ಥಗಳು ಕೊಡ್ಲಕತ್ತಾರೆ ಇಲ್ಲಿ ಅಹಿಂಸಾದ ಬಗ್ಗೆ. ಬ್ರಹ್ಮಜ್ಞಾನ ಇದ್ದವರು ಏನದ ಅದು ಅಹಿಂಸ. ಬ್ರಹ್ಮಜ್ಞಾನ ಇಲ್ಲದ್ದೇ ಏನಾಗ್ತದ ಹಿಂಸ ಅಂತ ಹೇಳಕತ್ತಾರ. ಆ ಪರಿಪೂರ್ಣ ಅಹಿಂಸ ದೇವನೇ ತಾನು ಎಂದು ಅನುಭೂತಿ ಗಳಿಸಿದ ಪರಮಾತ್ಮನೇ ನಿಜವಾದ ಅಹಿಂಸಾ ಮೂರ್ತಿ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್. ಅಂದ್ರೆ ಜಗತ್ತಿನಲ್ಲಿ ಏನಿರುವುದೆಲ್ಲ ಪರಮಾತ್ಮನಿಂದ ವ್ಯಾಪ್ತವಾಗಿದೆ, ಎಲ್ಲವೂ ಪರಮಾತ್ಮನೇ ಎಂದು ಕಾಣುತ್ತದೆ. ಆ ಅಹಿಂಸಾ ಋತಿ ಆತ್ಮವತ್ ಸರ್ವಭೂತಾನಿ ಯಹ ಪಶ್ಯತಿ ಸ ಪಶ್ಯತಿ. ಅಂದ್ರೆ ತನ್ನ ರೂಪವಾಗಿಯೇ ಎಲ್ಲ ಭೂತಗಳನ್ನ ಯಾವನು ನೋಡುವನೋ ಅವನೇ ದೃಷ್ಟಾರ, ಅವನೇ ಅಹಿಂಸಾ ಸಿದ್ಧ. ದೃಷ್ಟಾರ ಯಾರಪ್ಪ ಅಂತಂದ್ರ ಎಲ್ಲ ಭೂತಗಳನ್ನ ತನ್ನ ರೂಪವಾಗಿ ನೋಡಂತವನಿಗೆ ದೃಷ್ಟಾರ ಅಂತ. ಅವನೇ ಅಹಿಂಸಾ ಸಿದ್ಧ. ಅಷ್ಟೇ ಅಲ್ಲ, ತನ್ನ ಅಹಿಂಸಾ ಸ್ವಸ್ವರೂಪದಲ್ಲಿ ಪ್ರವೇಶಿಸಲು ತಾನೇನು ಮಾಡಿದಡೆಯೋ ಅದೆಲ್ಲ ಅಹಿಂಸೆಯೇ. ಪೂರ್ಣ ಅಹಿಂಸೆಗಾಗಿ ಸಾಧಕನು ಗೈದುದೆಲ್ಲ ಅಹಿಂಸೆ ಅಲ್ಲದೆ ಮತ್ತಿನ್ನೇನು? ಮನವು ಬಾಹ್ಯ ವೃತ್ತಿ ಬಿಟ್ಟು ಅಂತರ್ಮುಖವಾದರೆ ಸಾಕು, ಅದು ಅಹಿಂಸೆಯೇ. ನೋಡ್ರಿ, ಆತ್ಮ ವಿಮುಖಿಯಾಗಿ ಹೊರಗೆ ಹೋಯ್ತು ಅಂತಂದ್ರೆ ಅದು ಹಿಂಸೆ. ಆತ್ಮ ಸಮ್ಮುಖಿ ಆಯ್ತು ಅಂದ್ರೆ ಅಹಿಂಸೆನೇ ಅಂತ ಹೇಳಕತ್ತಾರ. ಎಷ್ಟು ಸ್ಟ್ರಿಕ್ಟ್ ಹೇಳಕತ್ತಾರ ನೋಡ್ರಿ. ವಿಷಯ ಸಮ್ಮುಖಿಯಾಗಿ ವಿಷಯದ ಕಡೆ ಮನಸ್ಸು ಹರಿತು ಅಂತಂದ್ರೆ
ಅದು ಹಿಂಸೆನ ಅಹಿಂಸೆನ? ಹಿಂಸೆ. ಹಿಂಸೆ. ಅಂತರ್ಮುಖಿಯಾಗಿ ಆತ್ಮದ ಕಡೆ ಮನಸ್ಸರಿತು ಅಂದ್ರೆ ಅಹಿಂಸೆ. ಇಷ್ಟು ತಿಳ್ಕೋಬೇಕು ನೋಡ್ರಿ. ವಿಷಯ ವಿಮುಖ, ವಿಷಯಾಸಕ್ತ. ಅಹಿಂಸ ಸ್ವಸ್ವರೂಪದಲ್ಲಿ ಪ್ರವೇಶಿಸಲು ತಾನೇನು ಮಾಡಿದರೋ ಅದೆಲ್ಲ ಅಹಿಂಸೆಯೇ. ಅಹಿಂಸೆನೇ ಅದ. ತಾನು ಏನ್ ಮಾಡಿದ್ರು ಅದು ಅಹಿಂಸೆನೇ ಅದ. ಪೂರ್ಣವಾಗಿ ಅಹಿಂಸೆಗಾಗಿ ಸಾಧಕ ಗೈದುದೆಲ್ಲ ಅಹಿಂಸೆ ಅಲ್ಲದೆ ಮತ್ತಿನ್ನೇನು? ಮನವು ಬಾಹ್ಯ ವೃತ್ತಿ ಬಿಟ್ಟು ಅಂತರ್ಮುಖವಾದರೆ ಸಾಕು, ಅದು ಅಹಿಂಸೆಯೇ. ಅಂದ್ರೆ ಮನಸ್ಸು ಬಾಹ್ಯಮುಖಿ ಆದರೆ ಹಿಂಸೆ, ಅಂತರ್ಮುಖಿ ಆಯ್ತು ಅಂದ್ರೆ ಅಹಿಂಸೆ. ಇದು ಭಾರಿ ಅದಲ್ಲ ಲ್ಯಾಂಗ್ವೇಜ್. ಅಂದ್ರ ಮೋಕ್ಷ ಸಾಧನೆಯ ದಾರಿ ಬಿಟ್ಟು ಬೇರೆ ಏನಾರ ಮಾಡ್ಲಕತ್ತದ ಅಂದ್ರೆ ಅದೆಲ್ಲ ಹಿಂಸೆ ಲೆಕ್ಕದಾಗ ತಗೊಂಡ್ಬಿಟ್ಟಾರ ಅವ್ರು. ಮೋಕ್ಷ ಸಾಧನೆಯ ಮಾರ್ಗದಾಗ ಇತ್ತು ಅಂತಂದ್ರ ಅದು ಅಹಿಂಸೆ ಅಂತ. ಸಾಮಾನ್ಯ ರೀತಿಯಿಂದ ಹೇಳಬಹುದಾದರೆ ಪರಮಾತ್ಮನತ್ತ ಮುಖ ಮಾಡಿ ನಾವು ಸಾಗುವಾಗ ನಮ್ಮ ದೇಹ, ವಚನ, ಮನಗಳಿಂದ ಉಳಿದ ಜೀವಿಗಳ ಮನ ನೋಯಬಾರದು. ನಮ್ಮಿಂದ ಇನ್ನೊಬ್ಬರಿಗೆ ತ್ರಾಸ ಆಗಬಾರದು. ದೇಹ, ಇಂದ್ರಿಯ, ಮನಗಳು ನಮಗೆ ದೇವರಿತ್ತ ಸಾಧನಗಳು. ಅವು ಎದಕ್ಕಪ್ಪ ಅಂದ್ರ ಅವುಗಳಿಂದ ಆತ್ಮನ ಅಮರ ಅನುಭೂತಿ ಪಡೆಯಬೇಕು. ದೇವರು ಇಂಥದೊಂದು ಚಲೋ ದೇಹ ಎದಕ್ಕೆ ಕೊಟ್ಟನಪ್ಪ ಅಂತಂದ್ರ ಆತ್ಮದ ಅಮರವಾದ ಅನುಭೂತಿ ಪಡೆಯುವುದಕ್ಕೆ ಮನುಷ್ಯ ದೇಹ ಕೊಟ್ಟನು. ಅದನ್ನು ಮರೆತು ಉಳಿದ ಜೀವಿಗಳಿಗೆ ಅಸಹ್ಯ ಯಾತನೆ ಕೊಡುವಲ್ಲಿ ದೇಹವನ್ನು ಉಪಯೋಗಿಸಿದರೆ ಅದು ನಿಂದ್ಯವಾದ ಹಿಂಸೆ. ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಈ ದೇಹ ಬಳಸಿದ್ರೆ ಅದು ನಿಂದ್ಯನಾರ್ಹವಾದಂಥ ಹಿಂಸೆ. ಹೊಡೆಯುವುದು, ದೇಹದ ಅಂಗಾಂಗಗಳನ್ನು ವಿಚ್ಛೇದಿಸುವುದು, ಸುಡುವುದು, ಕಡಿಯುವುದು, ಕೊಲ್ಲುವುದು ಇವೆಲ್ಲ ದೇಹ ಹಿಂಸೆಯ ಪ್ರಕಾರಗಳು. ಇವೆಲ್ಲವುಗಳಿಗಿಂತ ವಾಚಿಕ ಹಿಂಸೆ ತೀಕ್ಷ್ಣವಾದದ್ದು. ಇವೆಲ್ಲ ಫಿಸಿಕಲಿ ಏನು ಅಟ್ಯಾಕ್ ಮಾಡಿ ಮಾಡ್ತಾರ, ಇದಕ್ಕಿಂತ ಏನದ ಬಾಯಿಲಿಂತ ನಾಲಿಗೆಲಿಂತ ಆಗ ಹಿಂಸೆ ಬಹಳ ಡೇಂಜರ್. ಅದು ಒಂದು ಮಾತಾಡಿದ್ರೆ ಮನಸ್ಸಿಗೆ ಬಹಳ ನೋವಾಗಿಬಿಡ್ತದ. ತೀಕ್ಷ್ಣ. ನಿಂದಿಸುವುದು, ಜರೆಯುವುದು, ಕಠೋರ ಶಬ್ದಗಳ ನುಡಿಯುವುದು, ಚುಚ್ಚಿ ಮಾತನಾಡುವುದು, ವ್ಯಂಗ್ಯ ನುಡಿಯುವುದು ಇವೆಲ್ಲ ವಾಚಿಕ ಹಿಂಸೆಗಳು. ಎಷ್ಟು ತರ ಹಿಂಸೆಗಳು ಹೇಳಕತ್ತಾರ. ವಾಚಿಕ ಹಿಂಸೆ, ದೈಹಿಕ ಹಿಂಸೆ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆಯ ಪೆಟ್ಟು. ಮೃದು ಮನದ ಜಾಣನಿಗೆ ಒಂದು ಬಿರುಸು ಶಬ್ದ ನುಡಿದರೆ ಸಾಕು, ಅದು ಅವನಿಗೆ ಅಸಹನೀಯ ವೇದನೆ ಕೊಡುತ್ತದೆ. ಅದಕ್ಕೆ ಬಹಳ ಸೂಕ್ಷ್ಮ ಇದ್ರೆ ಸಣ್ಣಾಗಿ ಮಾತಾಡಿದ್ರೆ ಒಂದ್ ಜರ ಜೋರಾಗಿ ಮಾತಾಡಿದ್ರೆ ಜಗಳಾಡಕತ್ತಾರ ಅಂತ ಅಂಜಿ ಬಿಡ್ತಾನ ನಾವು. ಹಂಗಿರ್ತದ. ಬಹಳ ಸೂಕ್ಷ್ಮ ಇದ್ರೂ ಕಷ್ಟನೇ ಅದು. ಅದಕ್ಕೆ ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆ ಪೆಟ್ಟು. ಮೃದು ಮನದ ಜಾಣನಿಗೆ ಒಂದು ಬಿರು ನುಡಿ ಸಾಕು, ಅದು ಅವನಿಗೆ ಅಸಹನೀಯ ವೇದನೆ ಕೊಡುತ್ತದೆ. ಬಳಿಕ ಮಾನಸಿಕ ಹಿಂಸೆ ಇವೆರಡಕ್ಕಿಂತ ತೀಕ್ಷ್ಣ. ಮಾನಸಿಕ ಹಿಂಸಕರು ತನುವಿನಿಂದ ತಾಪ ಕೊಡುವುದಿಲ್ಲ, ವಚನದಿಂದಲೂ ಕೊಡುವುದಿಲ್ಲ. ಮೇಲೆ ಮೇಲೆ ಪ್ರೀತಿಯ ಮಾತನಾಡುವರು, ಒಳಗೆ ಮನದಲ್ಲಿ ಮಾತ್ರ ಶಪಿಸುವರು. ಮಾನಸಿಕ ಹಿಂಸೆ ಕೊಡೋರು ಮೇಲೆ ಚಲೋ ಮಾತಾಡ್ತಾರೆ, ಒಳಗೆ ಶಪಿಸ್ತಾರೆ. ಪರರಿಗೆ ವಿನಾಶ ಇಚ್ಛಿಸುವರು, ಇನ್ನೊಬ್ರು ಹಾಳಾಗುವಲ್ಲಿ ಅಂತ ಬಯಸ್ತಿರ್ತಾರೆ. ಇದು ಭಯಂಕರವಾದ ಹಿಂಸೆ. ಬಾಯಿಲಿಂತ ಬೈಯೋದು ಒಂದೇ ಅಲ್ಲ, ಮನಸ್ಸಿನಾಗ ಸಹಿತ ಇನ್ನೊಬ್ಬರಿಗೆ ಕೇಡು ಬಯಸಿದ್ರೆ ಇದು ಭಯಂಕರವಾದ ಹಿಂಸೆ. ಸ್ವಲ್ಪದರಲ್ಲಿ ಹೇಳಬೇಕೆಂದರೆ ಯಾವ ರೀತಿಯಿಂದಲೇ ಆಗಲಿ ಅನ್ಯರಿಗೆ ನೋವು ಕೊಡುವ ಹಿಂಸೆ. ಅದಕ್ಕೆ ಪ್ರತಿಯಾಗಿ ಯಾರಿಗೂ ಕಷ್ಟವೀಯದೆ ಎಲ್ಲರೂ ತನ್ನ ಆತ್ಮರೂಪರು ಎಂದು ತಿಳಿದು
ಎಲ್ಲರನ್ನು ತನ್ನಂತೆಯೇ ಪ್ರೀತಿಸುವುದು ಇದು ಅಹಿಂಸೆ. ತನ್ನಿಂದ ಅವರು ಬೇರೆ ಭಿನ್ನ ಅಂತ ತಿಳ್ಕೊಂಡ್ರೆ ಹಿಂಸೆ, ಮತ್ತ ತನ್ನ ಸ್ವರೂಪರು ಅಂತ ತಿಳ್ಕೊಂಡ್ರೆ ಅದು ಅಹಿಂಸೆ. ನಮ್ಮ ಮಾತು ಕೇಳಿದರೆ, ನಮ್ಮ ಭಾವ ನೋಡಿದರೆ ಎಲ್ಲರಿಗೂ ಆನಂದ ಆಗಬೇಕು, ಅಂದರೆ ಮಾತ್ರ ನಾವು ಸಾಧಿಕರು ಮತ್ತು ಅಹಿಂಸಾ ವೃತ್ತಿಗಳು ಅಂತ ಹೇಳಿದ್ರು. ಅಹಿಂಸೆ ಬಗ್ಗೆ ನೋಡ್ರಿ, ಕಾಯ ವಾಚ ಮನಸ ಮೂರು ಹೇಳಿದ್ರು. ಶರೀರದಿಂದ ಹೊಡಿ ಬಡಿ ಕಡಿ ಮಾಡಿದ್ರು ಅದು ಹಿಂಸೆನೆ, ಅದು ಮಾಡದೇ ಇದ್ರೆ ಅಹಿಂಸೆ. ಬಾಯಿಲಿಂತ ಇವೆಲ್ಲ ಚಾಡಿ ಮಾತು ಅವು ಇವು ಆಡಿ ಜಗಳ ಹಚ್ತಾರಲ್ಲ, ಅದು ಮಾಡಿದರೆ ಹಿಂಸೆ. ಅದು ಮಾಡದೇ ಇದ್ದು ತನ್ನ ಪಡಿ ತಾನಿದ್ರೆ ಅಹಿಂಸೆ. ಹಿಂಗಿದನ್ನು ಚಂದ ತಿಳಿಸಿ ಹೇಳಿದ್ರು. ಈ ಆಡಿಯೋ ಮೇಲೆ ಕೇಳಿ ಹಿಂಸೆ ಯಾವುದು ಅಹಿಂಸೆ ಯಾವುದು ಅನ್ನೋದು ಸರಿಯಾಗಿ ತಿಳ್ಕೊಂಡು ನಾಳೆ ನೋಡೋಣ ಮುಂದಿಂದ ಏನ್ ಮಾಡೋದು. ಇದ್ರ ನೆಕ್ಸ್ಟ್ ಯಾವ್ದ್ರಿ? ಯಮಧರ್ಮ ಆದ್ಮೇಲೆ ದಮ, ಸತ್ಯ, ಅಸ್ಥೇಯ, ಯಜ್ಞದ 10 ಆಗ್ಬೇಕಿವು. ಅದ್ರಾಗ ದಮ ಅದನ್ರಿ. ಇದ್ರಾಗ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಕ್ಷಮಾ, ಧೃತಿ, ದಯ, ಅರ್ಜವ, ಮಿತಹಾರ, ಶೌಚ ಅಂತದ 10 ಧರ್ಮಗಳು. ಈಗ ನೆಕ್ಸ್ಟ್ ಬರೋದು ಸತ್ಯ. ಈಗೇನಾಯ್ತು, ಯಮ ಆದಾಗ ಅಹಿಂಸಾ ಆಯ್ತು, ಇನ್ ಮುಂದೆ ಬರೋದು ನೆಕ್ಸ್ಟ್ ಸತ್ಯ. ಅದು ನಾಳೆಗೆ ನೋಡೋಣ. ಇವತ್ತಿಗೆ ಸಾಕು. ಎಲ್ಲರಿಗೂ ಒಳಿತಾಗಿ. ಏನ್ರಿ? ಯಮದಾಗ ಹತ್ತದ ಅವ್ರು ಯಮಾಂಗ. ನಾಳೆಗೆ ಒಂದು ಸ್ವಲ್ಪ ಜಾಸ್ತಿ ತೋಳನು ಸಾಕಿವತ್ತು. ಅಹಿಂಸಾ ಅಂದ್ರೆ ಏನಂತ ತಿಳ್ಕೊಂಡೇವಲ್ಲ, ಬರೀ ಇನ್ನೊಬ್ಬರಿಗೆ ಹೋಗಿ ಹೊಡಿ ಬಡಿ ಕಡಿ ಮಾಡಿದ್ರು ಅಹಿಂಸೆ, ಮಾತಲಿಂತ ಹಿಂಸೆ ಕೊಟ್ಟರು ಅಹಿಂಸೆ, ಮನಸ್ಸಿನ ಕೆಟ್ಟ ಬಯಸಿದ್ರು ಹಿಂಸೆ, ಎಲ್ಲ ಹಿಂಸೆ ನೋಡ್ರಿ. ಮಾತಲಿಂತ ಮಾಡಿದ್ರು ಹಿಂಸೆನೆ, ಒಳ್ಳೇದು ಬಯಸಿದ್ರೆ ಅಹಿಂಸೆ, ಕೆಟ್ಟದ್ದು ಬಯಸಿದ್ರೆ ಹಿಂಸೆ. ಹಿಂಗೆ ತಿಳ್ಕೋಬೇಕು. ಓಕೆ, ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ನಾಳೆ ಮತ್ತೆ ಶರಣ. ಮತ್ತೆ ಯಾರೇನ್ ಹೇಳ್ಬೇಕಂತೀರ ಅಭಿಪ್ರಾಯಗಳು? ಇವತ್ತಿನ ಪಾಠ ಅರಿಶಿಣಕ್ಕೆ ಒಂದು ವರ್ಷಬೇಕು ಸರ್. ಅಷ್ಟು ಇದಾಗೈತೆ ಸರ್. ಸೂಕ್ಷ್ಮ ಯೋಚನೆ ಮಾಡಿದ್ರೆ ಬಹಳ ಕಠಿಣ ಐತೆ. ಕಠಿಣ ಅಂದ್ರ ತಿಳಿಸಿ ಹೇಳೋರು ಇಲ್ಲದ ಕಠಿಣ. ಈಗ ತಿಳಿಸಿ ಹೇಳಕತ್ತಾರಲ್ಲ ಸಿದ್ದೇಶ್ವರ ಸ್ವಾಮಿಗಳು. ಹೌದು ಅಲ್ಲ ಸರ್, ಪಾಲನೆ ಮಾಡೋದು ಅದು ಅಷ್ಟು ಸುಲಭ ಸರ್. ಬಹಳ ಮೌನವಾಗಿರೋದು ಒಳ್ಳೆ ಬಂದುತ್ತೆ. ವಾಚಿಕ ಪಾಪಗಳು, ಕಾಯಿಕ ಪಾಪಗಳು, ಮಾನಸಿಕ ಪಾಪಗಳು ಅವೆಲ್ಲ ಮಾಡಬೇಡ್ರಿ, ಹಿಂಸೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಮೌನವಾಗಿರ್ಲಿಕ್ಕೂ ಆಗಲ್ಲ. ಅದು ಏನೇನಾಗಬೇಕು ಆತಿರ್ತಾವ, ಹಿಂಗೆ ನಡೆಸೋದು ಹಂಗೆ ಗಾಡಿ.